ಅಮ್ಮ ಅಪ್ಪ ನೋಡಪ್ಪ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಅಂಗಡಿಗಳಿಗೆ ಬಂದಿರಲ್ಲ, ಇಲ್ಲಿ ವಿರೋಧ ವ್ಯಕ್ತವಾಗ್ತದೆ. ವಿರೋಧ ಅವ್ರು ಯಾಕೆ ವ್ಯಕ್ತಪಡಿಸಿದ್ದಾರೆ ಅಂಡ್ ಸಡನ್ ಆಗಿ ನೋಟಿಸ್ ಕೊಟ್ಟು ಇದು ಮಾಡ್ತಿದ್ದೀರಾ ಅಂತ ಆರೋಪ ಮಾಡ್ತಿದ್ದಾರೆ. ರಾಜ್ಯ ಉಚ್ಚ ನ್ಯಾಯಾಲಯದಿಂದ ತೀರ್ಪು ಏನಾಗಿದೆ ಆ ತೀರ್ಪನ್ನ ಅನುಷ್ಠಾನ ಮಾಡ್ತಾ ಇದೀವಿ ನಾವು ಅಷ್ಟೇ. ಇವಾಗ ಅಲ್ಲಿ ಯಶವಂತಪುರ ವಾರ್ಡ್ ಇರೋಂಥವ್ರನ್ನ ಇಲ್ಲಿಗೆ ತಗೊಂಡ್ಬಂದು ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ. ಯಾರ್ದೋ ಕಾಣದ ವ್ಯಕ್ತಿಗಳ ಕೈವಾಡಕ್ಕೆ ನೀವು ಆಟ ಆಡ್ತಿದ್ದೀರಾ ಅಂತ ಆಲೂಗಡ್ಡೆ ವ್ಯಾಪಾರ ಮಾಡೋರ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಖಾಲಿ ಇರೋ ಕೊಡಿ, ಇರೋರ್ನೇ ಖಾಲಿ ಮಾಡಿಸ್ತಾ ಇದ್ದೀರಾ ಅಂತ ಅಲಾಟ್ಮೆಂಟ್ ಮಾಡಿದ್ವಿ ನಾವು, ಅವರು ತಗೊಂಡಿಲ್ಲ ಅದನ್ನ. ಮೇಡಮ್ ಇವಾಗ ಖಾಲಿ ಇರೋದು ಕೊಡ್ಬೋದಲ್ಲ, ಇರೋರ್ನ ಖಾಲಿ ಮಾಡಿಸ್ಕೊಡೋ ಬದಲು ಖಾಲಿ ಇರೋದು ಕೋರ್ಟ್ ಅಲ್ಲಿ ಡೈರೆಕ್ಷನ್ ಇದೆ, ಅಲ್ಲಿರೋರ್ಗೆ ವಿಸ್ತೀರ್ಣ ಮಳಿಗೆಗಳನ್ನ ಪ್ರಪೋರ್ಷನೇಟ್ ಆಗಿ ಹಂಚಿಕೆ ಮಾಡಿ ಅಂತ ಆಗಿದೆ. ಸೊ ಆ ತರ ಹಂಚಿಕೆ ಮಾಡ್ಬೇಕಂದ್ರೆ ಎಲ್ಲವನ್ನೂ ವಾಪಸ್ ತಗೊಂಡು ಎಲ್ಲರಿಗೂ ಹೊಸದಾಗಿ ಅಲಾಟ್ ಮಾಡಬೇಕು. ಮೇಡಮ್ ಇವಾಗ ಒಟ್ಟು ಎಷ್ಟು ಅಂಗಡಿಗಳನ್ನ ಖಾಲಿ ಮಾಡ್ತಾ ಇದ್ದಾರೆ? ಒಟ್ಟು 163 ಅಂಗಡಿ ಇದೆ ಸರ್ ಇವಾಗ. ಇವಾಗ ಅಲ್ಲಿರೋಂಥವ್ರಿಗೆ ಇವಾಗ ವ್ಯಾಪಾರ ನಿಲ್ಲುತ್ತೆ, ರೈತರುಗಳಿಗೂ ತೊಂದರೆ ಆಗುತ್ತೆ. ಇಲ್ಲಿಗೆ ಬರ್ತಾರಲ್ಲ. ಅಲ್ಲ ಮೇಡಮ್, ಇಲ್ಲಿ ಖಾಲಿ ಮಾಡಿಸೋರ್ನ ಎಲ್ಲಿ ಕಳಿಸ್ತೀರಿ? ಇಲ್ಲಿ ಖಾಲಿ ಮಾಡಿಸೋರ್ನ ಎಲ್ಲಿ ಕಳಿಸ್ತಾ ಇದೀರಾ? ಕೋರ್ಟ್ ಡೈರೆಕ್ಷನ್ ಇತ್ತು ಏನಂದ್ರೆ ಇವರಿಗೆ ಖಾಲಿ ಮಳಿಗೆಗಳು, ಚಿಕ್ಕ ಮಳಿಗೆಗಳಿದಾವೆ, ಆಕ್ಷನ್ ಪ್ಲಾಟ್ಫಾರ್ಮ್ ಅಲ್ಲಿ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಅದ್ರ ಪ್ರಕಾರ ಇವರಿಗೆ ಆಯ್ಕೆ ಕೊಡಿ, ಮಳಿಗೆ ಬೇಕಾ ಪ್ಲಾಟ್ಫಾರ್ಮ್ ಬೇಕಾ ಅಂತ ಕೇಳಿದ್ವಿ. ಇವ್ರು ಯಾವ್ದು ಆಯ್ಕೆ ಕೊಟ್ಟಿಲ್ಲ, ಅದರಿಂದ ಎವಿಕ್ಷನ್ ತೆರವು ಮಾಡಿದ್ವಿ. ಮೇಡಮ್ ಇವ್ರಿಗೆಲ್ಲ ನೋಟಿಸ್ ಮುಂಚೆನೆ ಕೊಟ್ಟಿರ್ಲಿವಂತೆ, ರಾತ್ರಿ ನೋಟಿಸ್ ಕೊಟ್ಟಿದೀವಿ. 45 ಡೇಸ್ ಆದೇಶ ಪ್ರತಿ ಏನಾದ್ರು ತೋರಿಸ್ತೀರಾ ಮೇಡಮ್?
ಇವ್ರ ನೋಡ್ರಿ ಅಲ್ಲೇ ಅಂಗಡಿಗಳ ಮೇಲೆಲ್ಲ ಅಂಟಿಸಿದೀವಿ, ನೋಡ್ಕೊಳ್ಳಿ. ಆದೇಶದ ಪ್ರತಿ ಎವಿಕ್ಷನ್ ಆಕ್ಟ್ ಅಡಿಲಿ ನೋಟಿಸ್ ಕೊಟ್ಟು 45 ಮುಂಚೆ ಅಲರ್ಟ್ ಆಗಿದ್ದೆ ಯಾಕೆ ಅಂತ. ಅದ್ರ ಮೇಲೂ ಇವರು ಸೆಷನ್ ಮೇಡಮ್ ಹೀಗಿರೋದಾಗಿದ್ರೆ ಮುಂಚೆ ಅಲರ್ಟ್ ಎಂತಕ್ಕೆ ಮಾಡಬೇಕಿತ್ತು ಅಂಗಡಿಗಳನ್ನ ಇವ್ರಿಗೆ ಅಂತ? ಅದ ಅಲರ್ಟ್ ಮಾಡಕ್ಕೆ ಇರೋದು ರೂಲ್ಸ್ ಅಲ್ಲಿ 55 ಮಂತ್ಸ್ ಅಷ್ಟೇ. ಇಲ್ಲ ರೂಲ್ಸ್ ಇಲ್ಲ 55 ಮಂತ್ಸ್ ಇಲ್ಲ. ನೀವು ಆಕ್ಟ್ ತಗೊಂಡು ನೋಡಿ, ನಾವು ಯಾಕೆ ಹೇಳೋಣ, ನೀವು ಆಕ್ಟ್ ಅಲ್ಲಿ ನೋಡಿ 55 ಮಂತ್ಸ್ ಇದೆ. 55 ಮಂತ್ಸ್ ಮುಗ್ದೋಗಿದೆ. ಇವಾಗ ಇವ್ರ ಆರೋಪ ಏನಂದ್ರೆ ಇಲ್ಲಿ ವರ್ತಕರದು ಅಲ್ಲೇ ವರ್ತಕರನ್ನ ಹೆಚ್ಚು ಹಣ ಕೊಟ್ಟಿಗೆ ಇದೆಲ್ಲ ಈ ತರ ಎಲ್ಲ ಕೇಳಿದ್ರೆ ನಾವು ಏನ್ ಹೇಳ, ಈ ತರ ಯಾವ್ದು ಆಗ್ತಾ ಇಲ್ಲ. ನಾವು ಹೈಕೋರ್ಟ್ಗೆ ಹೋಗಿದ್ದೀವಿ, ಡಬಲ್ ಬೆಂಚ್ಗೆ ಹೋಗಿದ್ದೀವಿ, ಪೆಂಡಿಂಗ್ ಇದೆ, ಇವತ್ತು ಕೇಸ್ ಇದೆ. ಇದೆಲ್ಲ ರಿಕ್ವೆಸ್ಟ್ ಮಾಡಿ ಕಾಲು ಮುದ್ದು ಕೇಳೋರು ಕೇಳಿಲ್ಲ, ಅಂಗಡಿ ಬೀಗ ಹಾಕು ಅಂತ ಹೇಳ್ತಾರೆ ಸರ್. ಏನು ನಾವು ಡಬಲ್ ಬೆಂಚಲ್ಲಿ ತೀರ್ಮಾನ ಹಾಕೋವರೆಗೂ ತಗೋಬೇಡ ಅಂದ್ರೂ ಕೇರೆ ಮಾಡ್ತಿಲ್ಲ. ನೀವು ಒಬ್ಬರೇ ಸ್ವಲ್ಪ ಅಧಿಕಾರ ತಗೊಂಡಿನ, ಇದ್ರ ಮೇಲೆ ಅಧಿಕಾರಿ ಇಲ್ವಾ, ಮಿನಿಸ್ಟ್ರಿ ಇಲ್ವಾ, ಮುಖ್ಯಮಂತ್ರಿ ಇಲ್ವಾ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇಲ್ವಾ? ಸತ್ತೋಗಿದೆ ಹೇಳಿ ಹೋದೆ, ಸರ್ಕಾರ ಸತ್ತೋದಂಗೆ ನಾನು. ಶಿವಕುಮಾರ್ ಅವರೇ ನೋಡಿ, ಇದೇ ನಿಮ್ಮ ರವಿಕೆಯಲ್ಲಿ ನಮ್ಮ APMC ನಮ್ಮನ್ನು ಇದು ಮಾಡಿದ್ದೀವಿ. ಇವತ್ತು ನೀವೇ ಸರ್ಕಾರ, ನಿಮ್ಮ ಸರ್ಕಾರ ಇದೆ, ಆದರೂ ನಮ್ಮನ್ನು ನೀವು ಕಡೆಗಣಿಸ್ಬಿಟ್ಟಿದ್ದೀರಾ. ಹೇಳ್ತೀನಿ ಕೇಳಿ, ಇದು ಬೇಡ. ನಮ್ಮ ಪ್ರಾಣ ಓದೋಕ್ಕೆ ಚಿಂತೆ ಇಲ್ಲ, ನಾವು ಪ್ರಾಣ ಬಿಡ್ತೀವಿ. ಅಂಗಡಿ ಕೂಡ ಇದೇ ಸೆಕ್ರೆಟರಿ ಹೇಳ್ತೀನಿ, ಇದೇ ವಿಷ ಕೊಡೋದು ಎಲ್ಲ ಕುಡಿತೀವಿ ನಾವು, ಎಲ್ಲ ಕುಡಿತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀವು ಇದನ್ನ ತಟಸ್ಥವಾಗಿ ನಿಲ್ಲಿಸಿ. ಡಬಲ್ ಬೆಂಚಲ್ಲಿ ಏನಾಗುತ್ತೋ ಅಮ್ಮ ಅಪ್ಪ ನೋಡಪ್ಪ, ಮಾರ್ಕೆಟ್ ಶಿಫ್ಟ್ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕಿದೆ ಸರ್. ನಾವು 8 ವರ್ಷಕ್ಕೆ ಮುಂಚೆನೇ ಅಡ್ವಾನ್ಸ್ ಆಗಿ ಇಲ್ಲಿ ಬಂದಿದ್ದೀವಿ. ನಮಗೆಲ್ಲ ಸೀನಿಯಾರಿಟಿ ಪ್ರಕಾರ ಹಂಚಿಕೆ ಆಗಿದೆ. ಈಗ ಯಶವಂತಪುರದಲ್ಲಿ ಒಂದು 280 ಜನಕ್ಕೆ ಹಂಚಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ಹಂಚಿಕೆ ಮಾಡೋದಕ್ಕೋಸ್ಕರ ನಮ್ಮನ್ನು ಖಾಲಿ ಮಾಡಿಸ್ತಾ ಇದ್ದಾರೆ. ನಮಗೆ ಮಾಲು ಬರ್ತಾ ಇದೆ, ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, ಬಾಡಿಗೆ ಕಟ್ತಾ ಇದ್ದೀವಿ, ಎಲ್ಲ ಕರೆಕ್ಟಾಗಿದ್ದರೂ ನಮ್ಮನ್ನು ಖಾಲಿ ಮಾಡಿಸ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲೆಲ್ಲ ಸರ್, ದೇಶದಲ್ಲೇ ಯಾವುದೇ APMCನಲ್ಲಿ ಈ ಥರ ಖಾಲಿ ಮಾಡಿಸೋದು 55 ತಿಂಗಳು ಮುಗಿದಿದೆ, ನಿಮ್ಗೆ ಖಾಲಿ ಮಾಡಿಸಿ ಅಂತ ಇದುವರೆಗೂ ಎಲ್ಲೂ ಇಲ್ಲ ಸರ್. ಒಂದೇ ಒಂದು ಉದಾಹರಣೆ ಇಲ್ಲ. ಇವರು ಎಕ್ಸ್ಟ್ರಾ ಇದು ಮಾಡಿ ಏನೋ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈಗ 280 ಜನಕ್ಕೆ ಇಲ್ಲಿ ಮಳಿಗೆಗಳು ಆಲ್ರೆಡಿ 310 ಮಳಿಗೆ ಇದೆ ಸರ್. 280 ಜನಕ್ಕೆ ಇನ್ನು 310 ಇದ್ದಾವೆ, ಇನ್ನೂ ಉಳಿತವೆ, ಶಿಫ್ಟ್ ಮಾಡ್ಬೋದು. ಅದನ್ನು ಬಿಟ್ಟು ನಮ್ಗೆ ಆಲ್ರೆಡಿ ಅಲರ್ಟ್ ಆಗಿ ವ್ಯಾಪಾರ ಮಾಡ್ತಕ್ಕಂಥವ್ರನ್ನ ಖಾಲಿ ಮಾಡಿಸಿ ಅವ್ರಿಗೆ ಬೇರೆ ಯಾರಿಗತ್ರ ಅಂಗಡಿಗೆ ಇಷ್ಟಿಷ್ಟು ಅಂತ ಈಸ್ಕೊಳ್ಳೋದಕ್ಕೋಸ್ಕರನೇ ಇದೆಲ್ಲ ನಮ್ಗೆ ಖಾಲಿ ಮಾಡಿಸ್ತಾ ಇದ್ದಾರೆ ಸರ್. ನಮ್ಮ ಜೀವನ ಹಾಳು ಮಾಡ್ತಾ ಇದ್ದಾರೆ ಸರ್. ಇದು ಬಹಿರಂಗವಾಗಿ ಆಗ್ಬೇಕಲ್ವಾ ಟೆಂಡರ್? ಏನಕ್ಕೆ ಹೋಗ್ಬೇಕಾದ್ರು ಹರಾಜು? ಹೌದೌದು, ಬಹಿರಂಗ ಹರಾಜಿಲ್ಲ ಸರ್. ಸೀನಿಯಾರಿಟಿ, ಜ್ಯೇಷ್ಠತೆ ಅಂತಾರೆ, ಜ್ಯೇಷ್ಠತೆ ಮೇಲೆ ಹಂಚಿಕೆ ಮಾಡಬೇಕು. ಜ್ಯೇಷ್ಠತೆ ಮೇಲೇ ನಾವು ಹಂಚಿಕೆ ಆಗಿದ್ದೀವಿ. ಒಬ್ಬ ವ್ಯಕ್ತಿಗೆ, ಒಬ್ಬ ವ್ಯಾಪಾರಸ್ಥನಿಗೆ ಒಂದೇ ಸರಿ ಜ್ಯೇಷ್ಠತೆ ಬರೋದು, ಸೀನಿಯಾರಿಟಿ ಬರೋದು ಒಂದೇ ಸರಿ. ಪದೇ ಇನ್ನೊಂದು ಸರಿ ಸೀನಿಯಾರಿಟಿಗೆ ಬಂದರೆ ಬರೋದಿಲ್ಲ. ಅದು ಎಲ್ಲ ಗೊತ್ತಿದೆ, ಕಾನೂನು ಪ್ರಕಾರವಾಗಿ ಮಾಡಿದ್ದಾರೆ. ನಮ್ಗೆ ಜ್ಯೇಷ್ಠತೆ ಮೇಲೇ ಹಂಚಿಕೆ ಮಾಡಿದ್ದಾರೆ. ನಮ್ಗೆ ಹಂಚಿಕೆ ಮಾಡಿ ನಾವು ಸರ್ಕಾರದ ಉದ್ದೇಶಕ್ಕೆ ಪೂರಕವಾಗಿ 8 ವರ್ಷದಿಂದ ಶಿಫ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿಕೊಂಡು ನಾವು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ. ಅವ್ರ ಹೋರಾಟಕ್ಕೆ ಸ್ಪಂದಿಸಲಿಲ್ಲ. ಸರ್ಕಾರ ಉದ್ದೇಶ ಬೇರೆ ಇದೆ. ಈಗ ದೊಡ್ಡ ಮಳಿಗೆ ಬೇಕು ಅಂತಂದರೆ ನಮ್ಮ ಮಳಿಗೆಗಳು 8 ವರ್ಷದಿಂದ ನಾವು ಖಾಲಿ ಇಟ್ಕೊಂಡು ವ್ಯಾಪಾರ ಮಾಡಿದ್ದೀವಿ, ಅಂದರೆ ಬಾಡಿಗೆ ಕಟ್ಟಿದ್ದೀವಿ. ಈಗ ಬೇರೆಯವ್ರಿಗೆ ಕೊಡೋದಕ್ಕೋಸ್ಕರ ಯಾರು ಕೊಡೋದಕ್ಕೋಸ್ಕರ ಯಶವಂತಪುರದಲ್ಲಿ ಕೆಲವರು ಇದ್ದಾರೆ ಸರ್. ಅವ್ರು ಕೊಡೋದಕ್ಕೆ ಮಳಿಗೆಗಳು ಆಲ್ರೆಡಿ ಇದಾವೆ ಸರ್, 310 ಇದಾವೆ. 280 ಜನ ಅಲ್ಲಿರೋದು. ಆದ್ರೂ ಇರೋರ್ನ ಖಾಲಿ ಮಾಡಿಸಿ ಖಾಲಿ ಮಾಡಿಸಿ ಮರು ಹಂಚಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೊರಟವ್ರೆ ಈ ಕಾರ್ಯದರ್ಶಿಗಳು. ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ಈ ಸಂಬಂಧವಾಗಿ? ಅಧಿಕಾರಿಗಳು ಇವಾಗ ರಾತ್ರಿ 11 ಗಂಟೆಗೆ ನೋಟಿಸ್ ಅಂಟಿಸಿದ್ದಾರೆ ಸರ್. ಇದ್ದಕ್ಕಿದ್ದಂಗೆ ರಾತ್ರಿ 11 ಗಂಟೆಗೆ ಬೆಳಗ್ಗೆ ಬಂದು ಅನೌನ್ಸ್ ಮಾಡ್ತಾ ಇದ್ದಾರೆ, ನಿಮ್ಮ ಮಳಿಗೆಗಳು, ನಿಮ್ಮ ಮಾಲೆಲ್ಲ ಆಚೆ ಹಾಕಿ ನಾವು ಬೀಗ ಹಾಕ್ತೀವಿ ಅಂತ. ಮುಂಚೆ ಏನಾದ್ರು ನೋಟಿಸ್ ಕೊಟ್ಟಿದ್ದಾರೆ? ಇದಕ್ಕಿಂತ ಮುಂಚೆ ನೋಟಿಸ್ಗಳನ್ನೆಲ್ಲ ನಾವು ರಿಪ್ಲೈ ಕೊಟ್ಟಿದ್ದೀವಿ. ಕೋರ್ಟ್ಗೂ ಹೋಗಿದ್ದೀವಿ. ಕೋರ್ಟಲ್ಲಿ ಅನುಮತಿ ಆಗಿದೆ. ಅವ್ರದ್ದು ಆದರೆ ಕೋರ್ಟ್ಗೆ ನಾವು ಗೌರವ ಕೊಡಬೇಕು. ಇವತ್ತು ಆಲ್ರೆಡಿ ನಮ್ಮದು ಡಬಲ್ ಬೆಂಚಲ್ಲಿ ಇದೆ ಸರ್, ಹೈಕೋರ್ಟಲ್ಲಿ ಇದೆ. ಅದು ಇತ್ಯರ್ಥವಾಗೋವರೆಗೂ ನಮಗೆ ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ರಿಕ್ವೆಸ್ಟ್ ಲೆಟ್ರು ಕೈಯಲ್ಲೇ ಇಟ್ಕೊಂಡಿದ್ದೀವಿ. ಹೋಗ್ತಾ ಇದ್ದಾರೆ, ಓಡ್ತಾ ಇದ್ದಾರೆ, ಕೈಗೆ ಸಿಗ್ತಾ ಇಲ್ಲ. ನನಗೆ ಇಲ್ಲೆಲ್ಲ ಕೊಡಬೇಡಿ ನೀವು ಅಂತಾರೆ. ಈಗ ಇಮಿಡಿಯೇಟ್ ಇವತ್ತು 11 ಗಂಟೆಗೆ ನಾವು ಬೀಗ ಹಾಕ್ತೀವಿ ಅಂತ ಬಂದವ್ರು. ಆಲ್ರೆಡಿ ಹಾಕಿದ್ರು ಸರ್, A ಬ್ಲಾಕ್ ಅಲ್ಲೆಲ್ಲ ಬೀಗಗಳು ಹಾಕಿ ಎಲ್ಲ ಸೀಲ್ ಹಾಕ್ಬಿಟ್ಟವ್ರೆ. ಈಗ ಸುಮಾರು ಎಷ್ಟು ಅಂಗಡಿಗಳು ಬೀಗ ಹಾಕಿದ್ದಾರೆ? ಈಗ ಸುಮಾರು ಒಂದು 50 ಅಂಗಡಿಗೆ ಬೀಗ ಹಾಕಿದ್ದಾರೆ ಸರ್. ನೋಟಿಸ್ ಎಲ್ಲ ಮಾಡಿದ್ದಾರೆ. ಇವಾಗ B ಬ್ಲಾಕ್ ಬರ್ತಾ ಇದ್ದಾರೆ ಸರ್. ಈಗ ಸರ್, ಇವಾಗ ನಿಮಗೆ ಖಾಲಿ ಮಾಡಿಸಿ ನಿಮಗೆ ಬೇರೆ ಕಡೆ ಏನಾದ್ರು ವ್ಯವಸ್ಥೆ ಮಾಡ್ತಿದ್ದಾರಾ ಅಥವಾ ಇಲ್ಲ
ಕೈ ಬಿಡ್ತಾರ ಮಧ್ಯೆ? ಅವರು ಎಲ್ಲಿ ಆಕ್ಷನ್ ಪ್ಲಾಟ್ಫಾರ್ಮಲ್ಲಿ ಕೊಡ್ತೀವಿ ಅಂತ ಹೇಳಿದರು. ನಾವು ಇಷ್ಟು ವರ್ಷದಿಂದ ಖಾಲಿ ಮಳಿಗೆಗಳಿಗೆ ವ್ಯಾಪಾರ ಇಲ್ದಿರ ಬಾಡಿಗೆ ಕಟ್ಕೊಂಡು ಬಂದು ನಾವು ಇಲ್ಲೇ ಕೂತಿದ್ದೀವಿ, ನಮ್ಗೆ ವ್ಯಾಪಾರ ಆಗುತ್ತೆ, ಇಲ್ಲಿ ಅಂಗಡಿ ಇರಬೇಕು ಅಂತ ಹೇಳಿ. ಇದನ್ನು ಬಿಟ್ಬಿಟ್ಟು ಸೆಂಟ್ರಲ್ಲಿ ನೀವು ಖಾಲಿ ಮಾಡಿಸಿ ಬೇರೆಯವ್ರಿಗೆ ಕೊಡೋದು ಅಂದ್ರೆ ಅರ್ಥ ಏನು ಸರ್ ಇದು? ಬಾಡಿಗೆ ಎಷ್ಟು ಹೋಗ್ತದೆ? ಇದೆ ಬಾಡಿಗೆ ಒಂದು 20,000 ಇದೆ, 30,000 ಇದೆ. ಈಗ ಕಾಣದ ವ್ಯಕ್ತಿಗಳ ಕೈವಾಡಕ್ಕೆ ನೀವು ಬಲಿ ಆಗ್ತಿದ್ದೀವಿ. ನಾವು ಬಲಿ ಆಗ್ತಾ ಇದ್ದೀವಿ ಸರ್. ಆನೆಸ್ಟಾಗಿ ಜಿನೇನಾಗಿ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ, ಬಾಡಿಗೆನೂ ಕಟ್ತಾ ಇದ್ದೀವಿ, ಯಾವುದೇ ತೊಂದರೆ ಇಲ್ಲ. ಒಬ್ಬ ರೈತರಿಗೆ ನಾವು ಯಾವುದೋ ಪಟ್ಟಿ ನಿಲ್ಲಿಸಿಲ್ಲ, ಯಾವುದೇ ರಿಮಾರ್ಕ್ ಇಲ್ಲ. ಇಂಥವ್ರನ್ನ ನಮ್ಮನ್ನು ಮನೆ ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಈ ಸೆಕ್ರೆಟರಿಗಳು, ಈ ಸರ್ಕಾರ. ಈ ಕೊನೆಯದಾಗಿ ಅಧಿಕಾರಿಗಳಿಗೆ ಏನು ಹೇಳೋದಕ್ಕೆ ಇದು ಮಾಡ್ತೀವಿ ಸರ್? ಅಧಿಕಾರಿಗಳು ನಾವು ಒಂದೇ ಹೇಳೋದು, ಈಗ ಹೈಕೋರ್ಟಲ್ಲಿದೆ ಪ್ರಕರಣ ಇದೆ, ಹೈಕೋರ್ಟಲ್ಲಿ ಇವಾಗ ಕೇಸ್ ಮುಗಿಯೋವರೆಗೂ ನಮ್ಗೆ ಯಾವುದೇ ಡಿಸ್ಟರ್ಬ್ ಮಾಡಬಾರ್ದು ಸರ್.